ಧರೆಗುರುಳಿದೆ, ವಾಹನಗಳು ಜಖಂಗೊಂಡಿದೆ. ಬೆಂಗಳೂರು ಮಂದಿ ಈ ರೀತಿಯ ಮಳೆಯಿಂದಾಗಿ ಸುಸ್ತು ಹೊಡೆದಿದ್ದಾರೆ. ರಸ್ತೆಯಲ್ಲಿ 3-4 ಅಡಿ ನೀರು ನಿಂತು ಅವಾಂತರವೇ ಸೃಷ್ಟಿಯಾಗಿದೆ. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ಬಸ್ ಸಿಕ್ಕಾಕೊಂಡಿದೆ. ಅಲ್ಲಲ್ಲಿ ಮರಗಳು ವಾಹನಗಳ ಮೇಲೇನೆ ಬಿದ್ದು ಸಾಕಷ್ಟು ಸಮಸ್ಯೆಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ BBMP ಎಚ್ಚೆತ್ತುಕೊಂಡಿಲ್ಲ. ಮರಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇಲ್ಲ. ಕಂಪ್ಲೀಟ್ಲಿ ರೋಡ್ಗಳು ಬ್ಲಾಕ್ ಆಗ್ತಾ ಇದೆ. ಒಂದೆರಡು ಜಾಗದಲ್ಲ ಪರಿಸ್ಥಿತಿ ಇದು. ಬೆಂಗಳೂರಿನ ಬಹುತೇಕ ಕಡೆ ಇವತ್ತು ಇದೇ ರೀತಿಯ ಸಮಸ್ಯೆ. ಒಂದೇ ಒಂದು ಮಳೆಗೆ ಈ ರೀತಿಯ ಸಮಸ್ಯೆ. ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಪ್ರತಿ ಮಳೆಗೆ ಇದೇ ರೀತಿಯ ಸಮಸ್ಯೆ ಆಗ್ತಾನೆ ಇರುತ್ತೆ. ನಾವು ಇದನ್ನು ಹೇಳ್ತಾನೆ ಇರ್ತೀವಿ. ಆದರೆ BBMP ಅವರು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ನೋಡಿ, ತಾವು ಬೆಂಗಳೂರಿನ ಹಲವು ಏರಿಯಾಗಳ ದೃಶ್ಯಗಳನ್ನು ಈಗ ತೋರಿಸ್ತಾ ಇದ್ದೀವಿ. ವಾಹನ ಸವಾರರು ಯಾವ ರೀತಿ ಪರದಾಡ್ತಾ ಇದ್ದಾರೆ. ನದಿಯಲ್ಲಿ ಈಜಿ ಮನೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆನೋ ನದಿನೋ ಆ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ. ಇನ್ನು ಮತ್ತೊಂದು ಕಡೆ ಅಂಡರ್ ಪಾಸ್ನಲ್ಲಿ ಬಸ್ ಸಿಕ್ಕಾಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆಯ ಗಾಳಿ ಮಳೆಯಿಂದಾಗಿ ಕೊಂಬೆ ಮುರಿದು ಬಿದ್ದು 206 ಮರ ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಲೆಕ್ಕಕ್ಕೆ ಸಿಕ್ಕಿದ್ದು. ಲೆಕ್ಕಕ್ಕೆ ಸಿಗದೆ ಇರೋದು ಇನ್ನೂ ಎಷ್ಟಿದೆನೋ ಏನೋ. 206ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದೆ. ಬೆಂಗಳೂರಿನ ಪಶ್ಚಿಮ ವಲಯದಲ್ಲಿ 36ರಿಂದ 40 ಮರಗಳು ಧರೆಗುರುಳಿದೆ. ನೋಡಿ, ಬೆಂಗಳೂರಿನಲ್ಲಿ 206 ಮರಗಳು ಧರೆಗುರುಳಿರೋದ್ರ ಬಗ್ಗೆ ಈಗಷ್ಟೇ ಮಾಹಿತಿಯನ್ನು ನೀಡ್ತಾ ಇದ್ವಿ. 41 ಮರಗಳು ಕೊಂಬೆ ಮುರಿದು ಬಿದ್ದಿವೆ. 206 ಮರಗಳು ಬುಡ ಸಮೇತ ಧರೆಗುರುಳಿದ್ರೆ ದಕ್ಷಿಣ ವಲಯದಲ್ಲಿ 99ಕ್ಕೂ ಹೆಚ್ಚು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮರಗಳು ಪಶ್ಚಿಮ ವಲಯದಲ್ಲಿ 36ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದೆ. ಇನ್ನು ಯಲಹಂಕ ವಲಯದಲ್ಲಿ 19 ಮರಗಳು ನೆಲ ಕಚ್ಚಿದೆ. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಮರ ಬಿದ್ದಿದೆ ಅನ್ನೋದನ್ನು ನಾವೇ ಲೆಕ್ಕ ಕೊಡ್ತೀವಿ BBMP ಅವರಿಗೆ. ಮರಗಳನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಪಾಲಿಕೆ ಕೂಡಲೇ ಮಾಡಲಿ. ಅಲ್ಲಲ್ಲಿ ಈಗಾಗಲೇ ಕೆಲಸ ಆಗ್ತಾ ಇದೆ, ಇನ್ನೂ ಕೆಲವು ಕಡೆ ಆಗಬೇಕಾಗಿದೆ. ಎಷ್ಟು ಬೇಗ ಮರಗಳನ್ನು ತೆರವುಗೊಳಿಸಿ ರಸ್ತೆಯನ್ನು ಕ್ಲಿಯರ್ ಮಾಡ್ತೀವೋ ಅಷ್ಟು ಬೇಗ ವಾಹನ ಸವಾರರು ಪರದಾಡುವ ಪರಿಸ್ಥಿತಿಯಿಂದ ಪಾರಾಗ್ತಾರೆ. ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಆಗೋದಿಲ್ಲ. ಈಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ರಾಜಧಾನಿ ಬೆಂಗಳೂರಿನ ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ. ಇವತ್ತು ಸೋಮವಾರ ಬೇರೆ, ಎಲ್ಲರೂ ಆಫೀಸ್ಗೆ ಹೋಗೋ ತರಾತುರಿಯಲ್ಲಿರ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಒಂದೇ ಒಂದು ಮಳೆಗೆ ಈ ಮಟ್ಟಿಗೆ ಸಮಸ್ಯೆ ಬೆಂಗಳೂರಿನಲ್ಲಿ. ಪಾಲಿಕೆಗೆ ಪ್ರತಿ ವರ್ಷವೂ ಕೂಡ ಎಚ್ಚರಿಸುವಂತಹ ಕೆಲಸ ಆಗೇ ಆಗುತ್ತೆ. ಆದರೆ ಪಾಲಿಕೆ ಮಾತ್ರ ದಿವ್ಯ ನಿದ್ರೆಯಿಂದ ಏಳ್ತಾ ಇಲ್ಲ. ಈಗ ಸದ್ಯಕ್ಕೆ ಈ ರೀತಿಯ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಇನ್ನೂ ಕೂಡ ಕೆಲವು ಕಡೆ ಮರಗಳನ್ನು ತೆರವುಗೊಳಿಸುವ ಕೆಲಸ ಆಗ್ತಾ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆಯ ಮಳೆಯಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಎಸ್ ಶ್ರೀಪಾದ್, ನಿನ್ನೆ ಸಂಜೆ ಮತ್ತೆ ರಾತ್ರಿ ಸುರಿದಂಥ ಮಳೆಗೆ ಬೆಂಗಳೂರಿನಲ್ಲಿ ನಾನಾ ಅವಾಂತರವಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ 111 ಸೆಂಟಿಮೀಟರ್ ಮಳೆಯಾಗಿದೆ. ಇದು ಕಳೆದ ಕೆಲ ದಿನಗಳ ಅಂದರೆ ಹಲವು ದಶಕಗಳ ನಂತರ ಈ ಒಂದು ರೆಕಾರ್ಡ್ ಕೂಡ ಆಗಿರುವಂಥದ್ದು. ಆದರೆ ನಿನ್ನೆ ಸುರಿದಂಥ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ನಾನಾ ಅವಾಂತರವಾಗಿದೆ. ಒಂದು ಕಡೆ ಮರಗಳು ಧರೆಗುರುಳಿದ್ರೆ, ಇನ್ನೊಂದು ಕಡೆ ಮನೆಗಳಿಗೆ ಹಾಗೆ ರಸ್ತೆ ಮೇಲೆ ನೀರು ನಿಂತು ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಬೆಂಗಳೂರಿನ 8 ವಲಯಗಳೇನಿದ್ದಾವೆ BBMP ವ್ಯಾಪ್ತಿಯಲ್ಲಿ, ಅದರಲ್ಲಿ 206ಕ್ಕೂ ಹೆಚ್ಚು ಮರಗಳು ಧರೆಗುರುಳಿರುವಂತಹ ಮಾಹಿತಿ ಇದೆ. ಅದನ್ನ BBMP
ಬಿಬಿಎಂಪಿ ಅವರು ರಿಮೂವ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಬಹುತೇಕ ವಲಯದಲ್ಲಿ ಅದೇ ಪರಿಸ್ಥಿತಿ ಇದೆ. ರಾಜಾಜಿನಗರ ಇರ್ಬೋದು, ಹೊಸಮಠ ರಸ್ತೆ ಇರ್ಬೋದು, ಹಾಗೆ ವಿವಿಪುರಂ ಇರ್ಬೋದು, ಪ್ರತಿಯೊಂದು ಬನಶಂಕರ ಇರ್ಬೋದು, ಹಾಗೆ ಪ್ರತಿಯೊಂದು ಭಾಗದಲ್ಲಿ ಕೂಡ ಮರ ಧರೆಗುರುಳಿದಂತಹ ಪರಿಣಾಮವಾಗಿ ಸಾಕಷ್ಟು ಅವಾಂತರ ಆಗಿದೆ. ಆದ್ರೆ ಅದೃಷ್ಟವಶಾತ್ ಅಂದ್ರೆ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ, ಹಾಗೆ ಯಾರಿಗೂ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಕೋಬಹುದು. ನಾನೀಗ ವಿವಿಪುರಂನ ಗಾಂಧಿ ಬಜಾರ್ನಲ್ಲಿದ್ದೀನಿ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಆದಂತಹ ಅವಾಂತರ. ಮರ ಒಂದು ಧರೆಗುರುಳಿದಂತಹ ಪರಿಣಾಮವಾಗಿ I-20 ಕಾರ್ ಮೇಲೆ ಬಿದ್ದಿದೆ. ಕಾರ್ನಲ್ಲಿ ಯಾರು ಕೂಡ ಇರಲಿಲ್ಲ, ಹೀಗಾಗಿ ಏನು ಅವಾಂತರ ಆಗಿಲ್ಲ. ಆದ್ರೆ ನಿನ್ನೆ ರಾತ್ರಿ ಈ ತರದ ಪರಿಸ್ಥಿತಿ ಆದರೂ ಇದನ್ನ ತೆರವು ಮಾಡುವಂತಹ ಕಾರ್ಯವನ್ನ ಮಾಡಿಲ್ಲ. ನಾನು ನಿನ್ನೆ ನೈಟ್ ಕೂಡ ಬಂದು ರಿಪೋರ್ಟ್ ಅನ್ನ ಮಾಡಿದ್ದೆ. ಆ ಸಂದರ್ಭದಲ್ಲಿ ಹೊಯ್ಸಳ ಸಿಬ್ಬಂದಿ ಹಾಗೆ ಟ್ರಾಫಿಕ್ ಪೊಲೀಸರು ಬಂದು ಇದನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ರು, ಪಾಲಿಕೆಗೆ ಇನ್ಫಾರ್ಮ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ ಇದನ್ನ ರಿಮೂವ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಬೆಂಗಳೂರಿನ 206ಕ್ಕೂ ಹೆಚ್ಚು ಕಡೆ ಮರ ಬಿದ್ದಿರುವಂತಹ ಲೆಕ್ಕ ಸಿಕ್ಕಿದೆ. ಈಗ ಒಂದೊಂದಾಗೆ ರಿಮೂವ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಜಾಗದಲ್ಲಿ ಸಾಕಷ್ಟು ವಾಹನ ದಟ್ಟಣೆ ಇರುತ್ತೆ, ಸಾಕಷ್ಟು ಜನರು ಓಡಾಡ್ತಾರೆ. ಆದ್ರೆ ಈಗ ಸದ್ಯ ಈ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಜನಾಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ನಿನ್ನೆ 8 ಗಂಟೆ ಅಥವಾ 9 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಕಾರ್ನಲ್ಲಿ ತುಮಕೂರಿನ ಒಂದು ಗಾಡಿ ಇದು ಬಂದು ಇಲ್ಲಿ ಗಾಂಧಿ ಬಜಾರ್ನ ಹತ್ರ ತಿಂಡಿ ತಿನ್ಲಿಕ್ಕೆ ಬಂದಿದ್ರು. ಆದ್ರೆ ಕಾರ್ನಲ್ಲಿ ಯಾರು ಸುಮಾರಿಗೆ ಏಕಾಏಕಿಯಾಗಿ ಕಾರ್ ಚಾಲಕ ಅಂದ್ರೆ ಆಟೋದವರು ಒಬ್ರು ಬರ್ತಾ ಇರ್ತಾರೆ, ನೇರವಾಗಿ ಅವ್ರ ಮೇಲೆ ಮರ ಬೀಳುತ್ತೆ. ಆದ್ರೆ ಅವರಿಗೂ ಕೂಡ ಏನಾಗೋದಿಲ್ಲ. ಹೀಗೆ ಬೆಂಗಳೂರಿನ ಹಲವು ಕಡೆಯಲ್ಲಿ ಮರ ಧರೆಗುರುಳಿದ್ದಾವೆ. ಅದಂದ್ರೆ ಕೆಲವು ಕಡೆ ಕರೆಂಟ್ ಕಂಬದ ಮೇಲೆ ಮರ ಬಿದ್ದಿರುವಂತಹ ಪರಿಣಾಮವಾಗಿ ಇನ್ನೂ ಕೂಡ ಬೆಂಗಳೂರಿನ ಹಲವು ಕಡೆ ಕರೆಂಟ್ ಕೂಡ ಬಂದಿಲ್ಲ. ಬಿಬಿಎಂಪಿ ಈ ತರಹದ ಪರಿಸ್ಥಿತಿಗಳು ಇದೇನು ಹೊಸದಲ್ಲ, ಆದ್ರೂ ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಪದೇ ಪದೇ ಇಂತಹ ಅವಘಡಗಳು ಆಗ್ತಾನೆ ಇದಾವೆ. ಈಗ ಸದ್ಯ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ, ಮಳೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಆದ್ರೆ ಒಂದೇ ಒಂದು ಮಳೆಗೆ ಇದರ ಎಲ್ಲ ಹಣೆ ಬರಹ ಹೊರ ಬಂದಿದೆ. ಅಂದ್ರೆ ಪ್ರತಿಯೊಂದು ಕಡೆ ಕೂಡ ನಿನ್ನೆ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಟ್ರಾಫಿಕ್ ನಲ್ಲಿ ವಾಹನ ಸವಾರರು ಪರದಾಡ್ರೆ, ಅಂಡರ್ ಪಾಸ್ ನಲ್ಲಿ ನೀರು ನಿಂತು ಜನರು ಒದ್ದಾಡುವಂತ ಪರಿಸ್ಥಿತಿ ಕೂಡ ನಿನ್ನೆ ನಿರ್ಮಾಣವಾಗಿತ್ತು. ಇನ್ನಾದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಫೈನ್, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಸ್ಟ್ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.